ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ರಿಲೇಟೆಡ್ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಗೃಹಲಕ್ಷ್ಮಿ ಹಣ ಒಟ್ಟಿಗೆ 6,000 ಜಮೆ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ನಿನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗಿದ್ರೆ ಯಾವ ಕಂತಿನ ಅಮೌಂಟು 6,000 ಬರುತ್ತೆ ಮತ್ತು ಯಾವ ಮಹಿಳೆಯರಿಗೆ ಬರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ 11ನೇ ಕಂತಿನವರೆಗೂ ಎಲ್ರಿಗೂ ಕರೆಕ್ಟಾಗಿ ಬಂತು. ಅದರಲ್ಲೂ ಕೂಡ ಸ್ವಲ್ಪ ಮಹಿಳೆಯರಿಗೆ ಪೆಂಡಿಂಗ್ ಉಳ್ಕೊಂಡಿದೆ 11ನೇ ಕಂತಿನ ಹಣ. ಇದ್ರ ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಇದ್ರೂ ಕೂಡ ಆಗಸ್ಟ್ ಮತ್ತು ಜುಲೈ ತಿಂಗಳು ಹಣ ಬಂದಿಲ್ಲ. 2 ತಿಂಗಳ ಹಣ 12 ಮತ್ತು 13ನೇ ಕಂತಿನ ಹಣ ದಿನ ಇದ್ರ ಬಗ್ಗೆ ನಾವು ಕೂಡ ವಿಡಿಯೋ ಮಾಡ್ತಾನೆ ಇರ್ತೀವಿ, ನೀವು ಕೂಡ ವಿಡಿಯೋ ನೋಡ್ತಾನೆ ಇರ್ತೀರಾ. ಆದರೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಸಿಕ್ಕಿರಲಿಲ್ಲ, ಅಮೌಂಟ್ ಯಾವಾಗ ಬರಬಹುದು, ಯಾವ ಡೇಟಲ್ಲಿ ಬರಬಹುದು ಅಂತ. ಈಗ ಕೂಡ ಟಿವಿ ನ್ಯೂಸ್ ಚಾನಲ್ಸ್ಗಳು ಕೂಡ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರ್ತಾರಲ್ವ, ಅಮೌಂಟ್ ಯಾವಾಗ ಬರಬಹುದು ಮತ್ತು ಸರ್ಕಾರ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದೆ ಅಂತ. ಹೌದು, ನಿನ್ನೆ ನಡೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಬೆಂಗಳೂರಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತು. ಆಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಹತ್ರ ಕೇಳಿದ್ದಾರೆ, ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಅಂದರೆ 2 ತಿಂಗಳ ಹಣ ಪೆಂಡಿಂಗ್ ಇದೆಯಲ್ಲ ಮೇಡಮ್, ಯಾವಾಗ ಅದು ಕ್ರೆಡಿಟ್ ಆಗಬಹುದು ಅಂತ. ಈ ಪ್ರಶ್ನೆಗೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಂತ ಆನ್ಸರ್ ಮಾಡಿದ್ದಾರೆ ಅಂದರೆ, ನಾನು ಅವತ್ತು ಕ್ಲಾರಿಫಿಕೇಷನ್ ಕೊಟ್ಟಿದ್ದೆ, ಇವತ್ತು ಕೂಡ ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಯಾವುದೇ ಗ್ಯಾರಂಟಿ ಯೋಜನೆ ಆಗಿರಬಹುದು, ನಿತ್ಯ ಮತ್ತು ಸತ್ಯ, ಅದು ಯಾವುದೇ ಕಾರಣಕ್ಕೂ ನಾವು ಕ್ಲೋಸ್ ಮಾಡಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅಂದರೆ ಅವ್ರು ಕೇಳಿದ ಪ್ರಶ್ನೆ 2 ಮಂತಿನ ಅಮೌಂಟು ಪೆಂಡಿಂಗ್ ಇದೆ, ಯಾವಾಗ ಬರಬಹುದು ಅನ್ನೋದು. ಮೇಡಮ್ ಅವ್ರು ಹೇಳಿದ್ದು, ಗೃಹಲಕ್ಷ್ಮಿ ನಾವು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ, ಅದನ್ನು ಕಂಪ್ಲೀಟಾಗಿ ಕೊಡ್ತೀವಿ ಅಂತ ಮಾಹಿತಿನ ತಿಳಿಸಿದ್ರು. ಇನ್ನು ಇತ್ತೀಚೆಗೆ ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಅವಕಾಶನ ಮಾಡಿಕೊಟ್ಟಿದ್ರು. ಅದ್ರ ಬಗ್ಗೆ ಕೂಡ ನ್ಯೂಸ್ ಚಾನಲ್ಸ್ ಅವ್ರು ಕೇಳಿದ್ರು, ಮೇಡಮ್ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿದ್ರಿ, 3 ತಿಂಗಳಾಯಿತು, ಇಲ್ಲಿವರೆಗೂ ಅಮೌಂಟ್ ಬಂದಿಲ್ವಲ್ಲ ಮೇಡಮ್ ಅಂತ. ಅದಕ್ಕೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ ಕೂಡ ಅಮೌಂಟು ಬರುತ್ತೆ, ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ನಿಲ್ಲಿಸೋದಿಲ್ಲ. ಅವರು ಯಾವಾಗ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಅಕ್ನಾಲೆಜ್ಮೆಂಟ್ ಸಿಗುತ್ತೆ, ಆರ್ಡರ್ ಕಾಪಿ ಕೊಟ್ಟಿರ್ತೀವಿ ಅಲ್ವಾ, ಆ ತಿಂಗಳಿಂದನೇ ನಿಮಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ 3 ತಿಂಗಳ ಹಿಂದೆ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀವಿ ಅಂದರೆ ಒಟ್ಟು 6,000 ಹಣ ಜಮೆ ಆಗುತ್ತೆ. ನಾವು ಈಗ ಹಣ ಜಮೆ ಮಾಡ್ತಿದ್ದೀವಿ ಅಂತ ಈ ತಿಂಗಳಿನ ಹಣ ಮಾತ್ರ ಅವ್ರಿಗೆ ಜಮೆ ಮಾಡೋದಿಲ್ಲ. ಯಾವಾಗ ಅವ್ರು ಅಪ್ಲಿಕೇಶನ್ ಹಾಕಿದ್ರು ಆ ತಿಂಗಳು ಹಣ ಸೇರಿಕೊಂಡು ಕೂಡ ನಾವು ಅಪ್ಲಿಕೇಶನ್ ಹಾಕಿದವ್ರಿಗೆ ಹಣನ ಜಮೆ ಮಾಡ್ತೀವಿ ಅಂತ ತಿಳಿಸಿದ್ರು. ಈಗ 3 ತಿಂಗಳ ಹಿಂದೆ ಯಾರೋ ಅಲ್ಪಸಂಖ್ಯಾತರು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಂಡಿದ್ರು, ಅಲ್ಪಸಂಖ್ಯಾತರು ಅಲ್ಲ, ಲಿಂಗತ್ವ ಅಲ್ಪಸಂಖ್ಯಾತರು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರಲ್ಲ ಗೃಹಲಕ್ಷ್ಮಿ, ಅವರಿಗೆ 6,000 ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ. ಇನ್ನು 12, 13ನೇ ಕಂತಿನಗೋಸ್ಕರ ಕಾಯ್ತಾ ಇದ್ರಲ್ಲ ಮಹಿಳೆಯರು, ಅವರಿಗೆ 4,000 ರೂಪಾಯಿ ಹಣ ಜಮಾ ಆಗುತ್ತೆ. 2 ಕಂತಿನ ಹಣ ಯಾರಿಗೆ ಬರಬೇಕೋ ಅವರಿಗೆ 4,000 ರೂಪಾಯಿ, 3 ಕಂತಿನ ಹಣ ಬರಬೇಕಾಗಿರೋಂಥವರಿಗೆ 6,000 ರೂಪಾಯಿ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರು. ಇನ್ನು ಗೃಹಲಕ್ಷ್ಮಿ ಹಣ 4,000ನೇ ಆಗಿರಬಹುದು ಅಥವಾ 6,000ನೇ ಆಗಿರಬಹುದು, ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ ಕ್ಲಾರಿಟಿನ ಅವರು ಕೊಡಲಿಲ್ಲ. ನಾವು ಗೃಹಲಕ್ಷ್ಮಿ ಯೋಜನೆ ಅಥವಾ ಯಾವುದೇ ಗ್ಯಾರಂಟಿ ಯೋಜನೆ ಆಗಿದೆಯೋ ಅದು ನಿತ್ಯ ಮತ್ತು ಸತ್ಯ ಮತ್ತು ನಿರಂತರ ಅಂತಲೇ ಹೇಳಿದ್ರು. ಅಂದರೆ 5 ವರ್ಷ ಕೂಡ ನಾವು ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೀವಿ, ಆದರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ರು. ಅಮೌಂಟ್ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಏನು ಕೊಟ್ಟಿಲ್ಲ. ಜಸ್ಟ್ ಒಂದೇ ಒಂದು ನಿಮಿಷ ಅಷ್ಟೇ ಗೃಹಲಕ್ಷ್ಮಿ ವಿಚಾರವಾಗಿ ಅವ್ರು ಮಾತಾಡಿದ್ದು, ಅದಾದಮೇಲೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ರು. ಸದ್ಯಕ್ಕೆ ಇನ್ನೂ ಅಮೌಂಟ್ ಯಾವಾಗ ಬರಬಹುದು ಅನ್ನೋದು ಡೌಟಲ್ಲೇ ಉಳ್ಕೊಂಡಿದೆ, ಗೊಂದಲ ಆಗಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಏನಾದರೂ ಜಮೆ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಅಮೌಂಟ್ ಬಂದಿದೆ, ಒಂದ್ಸಲ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂತ. ಈ ನಡುವೆ ಗೃಹಲಕ್ಷ್ಮಿಯಲ್ಲಿ 2 ಲಕ್ಷ ಮಹಿಳೆಯರಿಗೆ, 1,78,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗ್ತಾ ಇದೆ. ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಮತ್ತು GST ಫೈಲ್ ಮಾಡ್ತಾ ಇರ್ತಲ್ಲ ಅಂತಹ ಮಹಿಳೆಯರಿಗೆ ಕ್ಯಾನ್ಸಲ್ ಆಗ್ತಾ ಇದೆ. ನೀವು ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಥವಾ GST ಫೈಲ್ ಮಾಡ್ತಿದ್ರೆ ನೋಡಿ, ನಿಮಗೂ ಅಮೌಂಟ್ ಬರೋದಿಲ್ಲ. ನೀವು ಯಾವುದೇ ರೀತಿಯ GST ಫೈಲ್ ಮಾಡ್ತಿಲ್ಲ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿಲ್ಲ, ಆದರೂ ನಮಗೆ ಹಣ ಬಂದಿಲ್ಲ, ನಮಗೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿದಾಗ ರಿಜೆಕ್ಟೆಡ್ ಅಂತ ಬರ್ತಿದೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಿದೆ ಅಂದರೆ ನೀವು ಮತ್ತಿರೋದ ನಿಮ್ಮ ಇಲಾಖೆಗೆ ಹೋಗಿ ಅದನ್ನು ಸರಿ ಮಾಡಿಸ್ಕೋಬೇಕಾಗತ್ತೆ. ನೀವು ನಿಜವಾಗ್ಲೂ IT ಟ್ಯಾಕ್ಸ್ ಏನು ಪೇ ಮಾಡ್ತಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1 ಬೆಂಗಳೂರು 1ಗಳಿಗೆ ಹೋಗಿ ಒಮ್ಮೆ ಸಂಪರ್ಕಿಸಿ. ಒಂದ್ಸಲ ನಿಮ್ಗೆ 11ನೇ ಕಂತಿನ ಹಣ ಬಂದಿಲ್ಲ ಅಂದರೂ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ, ನಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಏನು ಪ್ರಾಬ್ಲಮ್ ಇರಬಹುದು ಅಂತ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಇರುವಂತಹ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.